ಬರ್ತಿದೆ. ಅರ್ಜುನ್, ಏನಾಯ್ತು ಅರ್ಜುನ್ ನಿನ್ಗೆ? ಯಾರು ಏನ್ ಮಾಡಿದ್ರು? ಅಯ್ಯೋ ಅರ್ಜುನ್, ಕಣ್ಬಿಡು ಅರ್ಜುನ್. ಅರ್ಜುನ್, ಅರ್ಜುನ್, ಅಯ್ಯೋ ಅರ್ಜುನ್, ಏನಾಯ್ತು ಅರ್ಜುನ್ ನಿನ್ಗೆ? ಅರ್ಜುನ್, ಅರ್ಜುನ್, ಯಾರು ಏನ್ ಮಾಡಿದ್ರು ನಿನ್ಗೆ? ಅರ್ಜುನ್, ಅಮೃತ, ಅರ್ಜುನ್ ಏನಾಯ್ತು? ಅಮೃತ, ನೀವಿಬ್ರು ಒಟ್ಟಿಗೆ ತಾನೇ ಬಂದ್ರಿ. ಯಾರು ಏನ್ ಮಾಡಿದ್ರು ಇವನ್ಗೆ? ಈಗ ಮಾತಾಡೋದಕ್ಕೆ ಹೆಚ್ಚು ಸಮಯ ಇಲ್ಲ ಮಯೂರಿ. ಈಗ ಹೇಗಿದ್ದೀರಾ? ಅದು ಅರ್ಜುನ್, ಏನಾಯ್ತು ಅರ್ಜುನ್ ನಿಂಗೆ? ತುಂಬ ನೋವಾಗ್ತಿದ್ಯಾ? ಹೇಗಾಯ್ತು? ಆ ಹದ್ದು ನಿನ್ನ ಹಿಂದೆ ಯಾಕೆ ಬಿದ್ದಿದೆ ಅರ್ಜುನ್? ಹೇಗೆ ಮಾಡಿದೆ ಗಾಯ ನೋಡು. ಎಂಥ ಡೇಂಜರಸ್ ಪಕ್ಷಿ ಅದು. ನನಗೆ ಯಾಕೋ ಆ ಹದ್ದಿನಕ್ಕಿಂತ ನಮ್ಮ ಸುತ್ತ ಇರೋ ಮನುಷ್ಯರೇ ತುಂಬ ಡೇಂಜರಸ್ ಅನ್ನಿಸ್ತಾ ಇದೆ ಮಯೂರಿ. ಅಮೃತ, ನಿಂತ್ಕೋ ಅಮೃತ. ಯಾಕೆ ಗುರುಗಳೇ? ಎಲ್ಲ ಆಯ್ತಲ್ಲ, ಇನ್ನು ನಾನಿಲ್ಲಿದ್ದು ಏನ್ ಮಾಡ್ಬೇಕು? ಯಾಕೆ ಕೋಪ ಅಮೃತ? ಸಮಾಧಾನ ಮಾಡ್ಕೋ. ಮಾಡೋದ್ನೆಲ್ಲ ಮಾಡಿ ಈಗ ಸಮಾಧಾನ ಮಾಡ್ಕೊಂಡ್ರೆ ಹೇಗ್ ಸಾಧ್ಯ ಗುರುಗಳೇ? ನೀವು ಮಾಡಿದ ಕೆಲಸದಿಂದ ಅರ್ಜುನ್ ಅವ್ರಿಗೆ ಮತ್ತೆ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರೋ ಹಾಗಾಯ್ತು. ಅವರಲ್ಲಿ ಪರದಾಡ್ತಿದ್ರೆ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗದೆ ಅಸಹಾಯಕಳಾಗಿ ನಿಲ್ಲೋ ಹಾಗೆ ಮಾಡಿದ್ರಲ್ಲ, ಸರಿನಾ ನೀವು ಮಾಡಿದ್ದು? ಅಮೃತ, ಕೋಪದ ಕೈಗೆ ಬುದ್ಧಿ ಕೊಡೋದು ಒಂದೇ, ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಚಚ್ಚೋದು ಒಂದೇ. ದುಡುಕಿನಿಂದ ಕೋಪದಿಂದ ಯಾವ ಕೆಲಸಗಳು ಆಗಲ್ಲ ಅಮೃತ. ನಮ್ಮ ಕಣ್ಮುಂದೆನೆ ನಮಗ್ ಬೇಕಾದವರು ಅಪಾಯದಲ್ಲಿ ಸಿಲುಕಿದಾಗ ಅವರ ರಕ್ಷಣೆಗೆ ಹೋಗೋದು ದುಡುಕ್ತಾಗುತ್ತಾ? ಎಲ್ಲ ತಿಳಿದಿರೋರು ನೀವು, ಹೇಳಿ ಅದು ಹೇಗೆ ದುಡುಕ್ತಾಗುತ್ತೆ? ಅಮೃತ, ನಾನು ಹೇಳುವುದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳು ಮಗಳೇ. ಇಲ್ಲಿಯವರೆಗೆ ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ ಮಾತ್ರ. ನೀನು ಆಗ ಸ್ವಲ್ಪ ಎಚ್ಚರ ತಪ್ಪಿದ್ದರೂ ನಿನ್ನ ಪ್ರಾಣಕ್ಕೆ ಹಾಗೂ ನೀನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದ ರಹಸ್ಯಗಳಿಗೆ ಕುತ್ತು ಬರ್ತಾ ಇತ್ತು. ಇದು ನಿನಗೆ ಒಪ್ಪಿತವೇ? ಇರಬಹುದು, ಆದ್ರೆ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅಲ್ಲಿ ನನ್ನ ಗಂಡನ ಪ್ರಾಣ ಹೋಗ್ತಾ ಇತ್ತು. ಇದು ನಿಮ್ಗೆ ಒಪ್ಪಿತಾನ? ಯಾವಾಗ್ಲೂ ನ್ಯಾಯದ ಪರ ಸತ್ಯದ ಪರ ನಿಲ್ಲೋ ನೀವು ಇವತ್ತು ನನ್ನ ಗಂಡನ ಪ್ರಾಣ ಹೋಗೋ ಸಂದರ್ಭದಲ್ಲೂ ನನ್ನನ್ನ ಹೋಗದೆ ಇರೋ ಹಾಗೆ ತಡೆದ್ರಲ್ಲ, ಇದು ನಿಮಗೆ ನ್ಯಾಯನಾ? ನನ್ನ ಗಂಡನ ಪ್ರಾಣ ಜೊತೆ ಆಟ ಆಡಿದ್ರಲ್ಲ, ಇದು ಸರಿನಾ? ಇಷ್ಟಕ್ಕೂ ಅರ್ಜುನ್ ಯಾರು? ನನ್ನ ಗಂಡ, ಹೊರಗಿನವರಲ್ಲ. ನನ್ನ ಗಂಡನ ಪ್ರಾಣನ
ನಾನ್ ರಕ್ಷಿಸ್ಕೊಳ್ದೆ ಇನ್ಯಾರು ರಕ್ಷಿಸ್ಕೊತಾರೆ ಹೇಳಿ? ನನ್ನ ಗಂಡನ ಪ್ರಾಣ ಅಪಾಯಕ್ಕೆ ಸಿಕ್ಕಿ ಒದ್ದಾಡ್ತಿರುವಾಗ ಅವರ ಧರ್ಮ ಪತ್ನಿಯಾಗಿ ನಾನು ಏನು ಮಾಡಕ್ಕಾಗ್ದೆ ಕಲ್ಲಿನ ತರ ನೋಡ್ತಾ ನಿಲ್ಲೋ ಹಾಗೆ ಮಾಡಿದ್ರಲ್ಲ, ಅವ್ರ ಮನ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಏನು ಅವ್ರ ಅದೃಷ್ಟ ಚೆನ್ನಾಗಿತ್ತು, ನನ್ನ ಗಂಡ ಇವತ್ತು ಬದುಕೊಂಡ್ರು. ಅವತ್ತು ನೀವೇ ನನಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ, ಇವತ್ತು ಆ ಆಶೀರ್ವಾದನ ನೀವೇ ಸುಳ್ಳಾಗೋ ಹಾಗೆ ಮಾಡಿದ್ರಲ್ಲ. ಹೇಳಿ ಯಾಕೆ? ಹೇಳಿ, ನಾನು ನನ್ನ ಗಂಡ ನಿಮ್ಗೇನು ಅನ್ಯಾಯ ಮಾಡಿದ್ವಿ? ಹೇಳಿ ಗುರುಗಳೇ, ಹೇಳಿ ಗುರುಗಳೇ. ಅಮೃತ, ಇದೇನಿದು? ಈ ಮನೇಲಿ ಒಂದರಿಂದ ಒಂದು ಏನೇನೋ ನಡೀತಾನೆ ಇದೆಯಲ್ಲ. ಅಲ್ಲ ಅತ್ತೆಮ್ಮ, ಎಲ್ಲ ಬಿಟ್ಟು ಆ ಪಕ್ಷಿ ನಮ್ಮ ಅರ್ಜುನ್ ಹಿಂದೆನೆ ಯಾಕೆ ಬಿದ್ದಿದೆ? ನಂಗೆ ಅರ್ಥ ಆಗ್ತಾ ಇಲ್ಲ ಅದು. ಅಲ್ಲಪ್ಪ ಅರ್ಜುನ್, ಅದೆಲ್ಲ ಸರಿ, ಎಲ್ಲಿ ನಿನ್ ಮುದ್ದಿನ ಹೆಂಡ್ತಿನೇ ಕಾಣ್ತಾ ಇಲ್ವಲ್ಲ? ಇಬ್ರು ಒಟ್ಟಿಗೆ ಹೋದ್ರಿ ತಾನೆ? ಹ್ಞೂ ಅರ್ಜುನ್, ಕೇಳದೆ ಮರ್ತೆ. ಅಮೃತ ಇಲ್ಲೋ? ಅವಳಿಗೇನು ತೊಂದರೆ ಆಗಿಲ್ಲ ತಾನೆ? ಸ್ಟಾಪ್ ಇಟ್ ಅಣ್ಣ. ಆ ಹೆಸರನ್ನ ಇನ್ಯಾವತ್ತೂ ನನ್ನ ಮುಂದೆ ಎತ್ಬೇಡ. ಅಲ್ಲ ಕಣೋ ಅರ್ಜುನ್, ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಹೋಗ್ಬೇಕಾದ್ರೆ ನೀನು ಅಮೃತ ಒಟ್ಟಿಗೆ ಹೋದ್ರಿ ತಾನೆ? ಈಗ ಒಬ್ಬನೇ ಬಂದಿದ್ಯಾ? ಅದು ಮಯೂರಿ ಜೊತೆ ಬಂದಿದ್ಯಾ ನೀನು? ಅಮ್ಮ, ಅವ್ರ ಹೆಸರು ಹೇಳ್ಬೇಡ ಅಂತ ಹೇಳ್ದೆ ತಾನೆ? ಅವ್ರು ಎಲ್ಲೋ ಹೋಗಿ ಹೇಗೋ ಇರ್ತಾರೆ ಬಿಡು, ಅವ್ರಿಗೆ ಇಷ್ಟ ಬಂದ ಹಾಗೆ. ನನಗೇನಾದ್ರೆ ಅವ್ರಿಗೇನು? ಒಂದು ಸಾಸಿವೆ ಕಾಳಷ್ಟು ಕಾಳಜಿ ಇಲ್ಲ ಅಮ್ಮ ನನ್ನ ಮೇಲೆ ಅವ್ರಿಗೆ. ನಾನು ಸತ್ರೆ ನನ್ನ ಹೆಣ ಕೂಡ ತಿರುಗಿ ನೋಡಲ್ಲ ಅನ್ಸುತ್ತೆ ಅವರು. ಎಂಥ ಮಾತು ಅಂತ ಆಡ್ತಾ ಇದೀಯ ಅರ್ಜುನ್? ಬಿಡ್ತು ಅನು. ಅರ್ಜುನ್, ಏನೋ ಹೇಳ್ತಿದ್ಯಾ? ನಿನ್ನ ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಕಣೋ. ಅವಳು ನಿನಗೆ ಕೆಟ್ಟದಾಗ್ಲಿ ಅಂತ ಹೇಗೆ ಯೋಚನೆ ಮಾಡ್ತಾಳೆ ಹೇಳು? ಹಾ, ಮಾಡ್ತಾರೆ. ಹಾಗಾದ್ರೆ ಅರ್ಜುನ್ ಅಂತ ಅಪಾಯದಲ್ಲಿದ್ರು ಕಾಪಾಡು ಕಾಪಾಡು ಅಂತ ಕೂಕೋತಿದ್ರು, ಇವಳು ಯಾಕಂತೆ ಕಲ್ಲಿನ ತರ ನಿಂತಿದ್ದು? ಹಾಗಾದ್ರೆ ಇದ್ರ ಅರ್ಥ ಏನು? ಅಮೃತಂಗೆ ಅರ್ಜುನ್ ಬೇಕಾಗಿಲ್ಲ ಅಂತ ತಾನೆ? ಇವಳಿಗೆ ಬೇಕಾಗಿರೋದು ನಮ್ಮ ಅರ್ಜುನ್ ಅಲ್ಲ, ಬೇರೆ ಏನೋ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಿದ್ನಲ್ರಿ, ಆದ್ರೆ ನೀವು ಪ್ರೀತಿ ಕೊಟ್ಟು ಕಾಣಿಕೆ ಇದೆನಾ ನನ್ನ ಹೃದಯನ ಚೂರು ಚೂರು ಮಾಡಿಬಿಟ್ರಲ್ಲ. ನೀವಿಷ್ಟು ದಿನ ಆಡಿದ ಮಾತು, ತೋರಿಸಿದ ಪ್ರೀತಿ, ನಿಮ್ಮ ಮುಗಳಾಗೆ ಎಲ್ಲ ನಾಟಕನ. ಇನ್ನು ಮೇಲೆ ಈ ಅರ್ಜುನ್ಗೆ ಪ್ರೀತಿ ಹೆಸರಲ್ಲಿ ಯಾರು ಮೋಸ ಮಾಡೋದಕ್ಕಾಗಲ್ಲ. ನಾನು ಮೋಸ